ಎಲ್ಲರಿಗೂ ನಮಸ್ಕಾರ. ಮೂತ್ರ ಮಾಡಲು ಹೋದಾಗ ಸ್ವಲ್ಪ ಸಮಯದ ನಂತರ ಮೂತ್ರ ಬರುತ್ತಿದ್ದರೆ ಮೂತ್ರಪಿಂಡಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಎನ್ನುವುದನ್ನು ತಿಳಿದುಕೊಳ್ಳಿ. ಹೆಚ್ಚು ಚಹಾ ಕುಡಿಯುವುದರಿಂದ ಮಾನವನ ಮೂತ್ರದಲ್ಲಿ ಯುರೇಕ್ ಆಮ್ಲದ ಪ್ರಮಾಣ ಹೆಚ್ಚಾಗುತ್ತದೆ. 3 ವಿಷಯಗಳು ಮಹಿಳೆಯನ್ನು ಸುಂದರವಾಗಿಸುತ್ತವೆ: ನಿಂಬೆ ರಸ, ಪಾಲಕ್ ಬಳಕೆ ಮತ್ತು ಎಲೆಕೋಸು ಬಳಕೆ. ಮಲಗುವ ಮುನ್ನ ತಲೆಗೆ ಎಣ್ಣೆ ಹಚ್ಚಿಕೊಳ್ಳಿ. ಇದು ಮೆದುಳಿನ ಉತ್ತಮ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಆಲೂಗಡ್ಡೆಯನ್ನು ಹುರಿದ ನಂತರ ತಿನ್ನುವುದರಿಂದ ಮೈಬಣ್ಣ ಸುಧಾರಿಸುತ್ತದೆ. ನಿಮ್ಮ ಉಗುರುಗಳಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ. ಇದರಿಂದಾಗಿ ಕೀಲುಗಳು ಮತ್ತು ಮೊಣಕಾಲುಗಳು ಬಲಗೊಳ್ಳುತ್ತವೆ ಮತ್ತು ವೃದ್ಧಾಪ್ಯವು ಬೇಗ ಬರುವುದಿಲ್ಲ. ಯಾವಾಗಲೂ ಆಹಾರದೊಂದಿಗೆ ಹಸಿರು ಮೆಣಸಿನಕಾಯಿಗಳನ್ನು ತಿನ್ನಿರಿ. ಇದು ದೇಹದ ಕೊಬ್ಬನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಹೊಟ್ಟೆಯಲ್ಲಿ ಶಾಖವು ರೂಪುಗೊಳ್ಳಲು ಬಿಡುವುದಿಲ್ಲ. ನಿಮಗೆ ತೀವ್ರವಾದ ಹಲ್ಲು ನೋವು ಇದ್ದರೆ 2 ಲವಂಗವನ್ನು ತೆಗೆದುಕೊಂಡು ಪುಡಿ ಮಾಡಿ ಕೆಲವು ಹನಿ ನಿಂಬೆಹಣ್ಣಿನೊಂದಿಗೆ ಬೆರೆಸಿ ನೋಯುತ್ತಿರುವ ಹಲ್ಲಿನ ಮೇಲೆ ಹಚ್ಚಿ. ರಕ್ತದೊತ್ತಡ ಇದ್ದಕ್ಕಿದ್ದಂತೆ ಹೆಚ್ಚಾದರೆ ಕಿತ್ತಳೆ ತಿನ್ನುವುದರಿಂದ ಅದು ಸಾಮಾನ್ಯವಾಗಿರುತ್ತದೆ. ಹಾಲಿನಲ್ಲಿ ನೆನೆಸಿದ ಒಣ ಬ್ರೆಡ್ ತಿನ್ನುವುದರಿಂದ ವ್ಯಕ್ತಿಯ ಜೀವಿತಾವಧಿ ಹೆಚ್ಚಾಗುತ್ತದೆ. ಕೊತ್ತಂಬರಿ ಸೊಪ್ಪಿನ ಪರಿಮಳವನ್ನು ತೆಗೆದುಕೊಳ್ಳುವುದರಿಂದ ನಿಮಗೆ ಬೇಗ ನಿದ್ದೆ ಬರುತ್ತದೆ. ಬಾಳೆಹಣ್ಣಿನ ಶೇಕ್ ರಕ್ತಹೀನತೆಯನ್ನು ತಡೆಯುತ್ತದೆ ಮತ್ತು ಮೂಳೆಗಳನ್ನು ಬಲಪಡಿಸುತ್ತದೆ. ಮೇಕೆ ಹಾಲು ಕುಡಿಯುವುದರಿಂದ ದೇಹಕ್ಕೆ ಸೌಂದರ್ಯ ಬರುತ್ತದೆ. ದೇಹದ ಸೋಮಾರಿತನವನ್ನು ಹೋಗಲಾಡಿಸಲು ಬಯಸಿದರೆ ತಿಂದ ನಂತರ ಸ್ವಲ್ಪ ಉಪ್ಪನ್ನು ರುಚಿ ನೋಡಿ. ಕರಿಮೆಣಸನ್ನು ಬಳಸುವುದರಿಂದ ಗಂಟಲು ನೋವು ನಿವಾರಣೆಯಾಗುತ್ತದೆ. ಹೆಚ್ಚು ನಗುವುದು ವ್ಯಕ್ತಿಯ ಹೃದಯವನ್ನು ಕೊಲ್ಲುತ್ತದೆ. ನಿಯಮಿತವಾಗಿ ಮೊಸರು ಸೇವಿಸುವುದರಿಂದ ಖಿನ್ನತೆ ಮತ್ತು ಮಾನಸಿಕ ಒತ್ತಡದಿಂದ ಪರಿಹಾರ ಸಿಗುತ್ತದೆ. ಹೆಣ್ಣು ಮಕ್ಕಳನ್ನು ದೌರ್ಜನ್ಯ ಮಾಡುವ ವ್ಯಕ್ತಿಯ ಜೀವನಾಂಶ ಕಡಿಮೆಯಾಗುತ್ತದೆ. ಬ್ಲ್ಯಾಕ್ಬೆರ್ರಿ ತಿನ್ನುವುದರಿಂದ ದೇಹಕ್ಕೆ ಯಾವುದೇ ಅಲರ್ಜಿ ಉಂಟಾಗುವುದಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸಿ. ಇದು ನಿಮ್ಮ ಪೋಷಣೆಯನ್ನು ಅಪಾರವಾಗಿ ಹೆಚ್ಚಿಸುತ್ತದೆ. ನಿಮ್ಮ ಹಲ್ಲುಗಳನ್ನು ಯಾವಾಗಲೂ ಉತ್ತಮ ಸ್ಥಿತಿಯಲ್ಲಿಡಲು ನೀವು ಬಯಸಿದರೆ ತಿಂದ ತಕ್ಷಣ ನಿಮ್ಮ ಬಾಯಿಯನ್ನು ತೊಳೆಯಿರಿ. ಮೀನು ತಿನ್ನಿ. ಮೂಳೆಗಳು ಬಲಗೊಳ್ಳುತ್ತವೆ ಮತ್ತು ಎಲ್ಲಾ ರೀತಿಯ ಕೂದಲಿನ ಸಮಸ್ಯೆಗಳು ಸಹ ದೂರವಾಗುತ್ತವೆ. ಯಾರಿಗಾದರೂ ಹೃದಯ ಕಾಯಿಲೆ ಇದ್ದರೆ ಅವರು ಉಪಹಾರದಲ್ಲಿ ಈರುಳ್ಳಿ ಬಳಸಬೇಕು. ತೀವ್ರ ಜ್ವರದಿಂದ ಬಳಲುತ್ತಿರುವವರು ಆಡಿನ ಹಾಲನ್ನು ಬಳಸಬೇಕು. ದಾಳಿಂಬೆ ತಿನ್ನುವುದರಿಂದ ವ್ಯಕ್ತಿಯ ಮೆದುಳು ಚುರುಕುಗೊಳ್ಳುತ್ತದೆ. ನೀವು ಶಾಶ್ವತವಾಗಿ ಯುವಕರಾಗಿ ಉಳಿಯಲು ಬಯಸಿದರೆ ಪ್ರತಿದಿನ ಪುದೀನಾ ನೀರನ್ನು ಕುಡಿಯಿರಿ. ಪ್ರತಿದಿನ ಮಲಗುವ ಮುನ್ನ ಮೇಕೆ ಹಾಲಿಗೆ ಸೊಂಪು ಸೇರಿಸಿ ಕುಡಿಯಿರಿ. ವೃದ್ಧಾಪ್ಯ ಬೇಗ ಬರುವುದಿಲ್ಲ. ಒದ್ದೆಯಾದ ಬಟ್ಟೆಗಳನ್ನು ಧರಿಸುವುದರಿಂದ ತುರಿಕೆ ಉಂಟಾಗುತ್ತದೆ. ಮಲಗುವ ಮುನ್ನ ಕೂದಲನ್ನು ಬಾಚಿಕೊಳ್ಳಿ. ಇದು ಕೂದಲು ಉದುರುವುದನ್ನು ತಡೆಯುತ್ತದೆ. ಊಟ ಮಾಡುವಾಗ 3 ಗಂಟೆಗಳ ಕಾಲ ನೀರು ಕುಡಿದರೆ ಆಗ ನಿಮ್ಮ ಕಣ್ಣುಗಳು ವಜ್ರದಂತೆ ಹೊಳೆಯುತ್ತವೆ. ಪ್ರತಿದಿನ 1 ಕ್ಯಾರೆಟ್ ತಿನ್ನುವುದರಿಂದ ರಕ್ತ ಉತ್ಪತ್ತಿಯಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.